ವೆಲ್ಕಮ್ ಬ್ಯಾಕ್. ಬಹಳ ಲೆಕ್ಕಾಚಾರಗಳು, ಹಲವು ಲೆಕ್ಕಾಚಾರಗಳನ್ನ ಸಮೀಕ್ಷೆಗಳು ತೆರೆದಿಡ್ತಾ ಇದೆ. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯದ 3 ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಹೊರಬಿದ್ದಿದೆ. ಬಹಳ ಕುತೂಹಲಕರ ಸಮೀಕ್ಷಾ ಫಲಿತಾಂಶ ಇದು. ಕುತೂಹಲಕರ ಸಮೀಕ್ಷಾ ಫಲಿತಾಂಶವನ್ನ ಪಿ ಮಾರ್ಕ್ ಕೊಟ್ಟಿದೆ. ಪಿ ಮಾರ್ಕ್ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನೀಡಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಈಗ ಪಿ ಮಾರ್ಕ್ ರಾಜ್ಯದ 3 ಬೈ ಎಲೆಕ್ಷನ್ ಕ್ಷೇತ್ರಗಳ ರಿಸಲ್ಟ್ ಸಮೀಕ್ಷೆಯನ್ನ ಹೇಳ್ತಾ ಇದೆ. NDAಗೆ ಶಿಗ್ಗಾವಿ, 3 ಪಕ್ಷಕ್ಕೂ ಕೂಡ 3 ಸ್ಥಾನ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. NDAಗೆ 2 ಕ್ಷೇತ್ರ, ಕಾಂಗ್ರೆಸ್ಗೆ 1 ಸ್ಥಾನ. ಅಂತಂದ್ರೆ ಯಾವ ಯಾವ ಕ್ಷೇತ್ರದಿಂದ ಯಾವ ಯಾವ ಪಕ್ಷದ ನಾಯಕರು ತೆರವಾಗಿದ್ರು, ಅಂದ್ರೆ ತೆರವುಗೊಂಡಂತಹ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು, ಆ ಎಲ್ಲ ಕ್ಷೇತ್ರಗಳು ಆಯಾ ಪಕ್ಷಕ್ಕೇನೆ ಹೋಗಿದೆ ಅನ್ನುವಂಥದ್ದು. ಚನ್ನಪಟ್ಟಣ ಬಹಳ ಕುತೂಹಲವನ್ನ ಕೆರಳಿಸಿದಂತಹ ಕ್ಷೇತ್ರ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವಾಗಿದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಸ್ಪರ್ಧೆ ಮಾಡಿದಂತಹ CP ಯೋಗೇಶ್ವರ್ ಅವರು ಸೋಲ್ಕೊಂಡಿದ್ದಾರೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಸೊ ಚನ್ನಪಟ್ಟಣ NDA ತೆಕ್ಕೆಗೆ ಹೋಗಿದೆ. ಅದಾದ ನಂತರ ಶಿಗ್ಗಾವಿ ಕ್ಷೇತ್ರದ ರಿಸಲ್ಟ್ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸಮೀಕ್ಷೆ ಇಲ್ಲಿ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಗೆಲುವಾಗಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ನ ಯಾಸೀರ್ ಖಾನ್ ಪಠಾಣ್ ಅವರಿಗೆ ಸೋಲಾಗಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಸೊ ಈ ಕ್ಷೇತ್ರ ಮತ್ತೆ ಬಿಜೆಪಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಇದಾದ ನಂತರ ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಪಿ ಮಾರ್ಕ್ ಸಮೀಕ್ಷೆ ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಅವ್ರಿಗೇನೆ ಗೆಲುವಾಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು NDA ಅಭ್ಯರ್ಥಿ ಬಂಗಾರು ಹನುಮಂತು ಅವರಿಗೆ ಸೋಲಾಗುತ್ತೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ರಾಜ್ಯದ 3 ಬೈ ಎಲೆಕ್ಷನ್. ಸೊ ಈ ಬೈ ಎಲೆಕ್ಷನ್ ನಲ್ಲಿ 2 ಸ್ಥಾನವನ್ನ NDA ಪಡೆದುಕೊಂಡ್ರೆ 1 ಸ್ಥಾನವನ್ನ ಕಾಂಗ್ರೆಸ್ ಪಡೆದುಕೊಳ್ತಾ ಇದೆ ಅಂತ. ಪ್ರಶಾಂತ್, ಈ ರಿಸಲ್ಟ್ ಅಂದ್ರೆ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಸೊ 2 NDA ಅಂದರೆ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಪಕ್ಷದ ನಾಯಕರು ತೆರವಾದರೂ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ವೀಣಾ, ಸರ್ವ ಈ ಬೈ ಎಲೆಕ್ಷನ್ಸ್ಗಳು, ಉಪಚುನಾವಣೆಗಳೇನಿರ್ತವೆ ಅವುಗಳ ಟ್ರೆಂಡ್ ಕಂಡು ಹಿಡಿಯೋದು ಭಾಳ ದೊಡ್ಡ ಕಷ್ಟದ ವಿಷಯ, ಸುಲಭ ಅಲ್ಲ. ಯಾಕಂದರೆ ಮನಿ ಪ್ಲೇಸ್ ಮೇಜರ್ ರೋಲ್ ಇನ್ ಬೈ ಎಲೆಕ್ಷನ್ಸ್. ದುಡ್ಡಿನ ಹೊಡೆತ ಯಾರು ಹೆಂಗೆ ಎತ್ತ ಅನ್ನೋದು, ಅಂದರೆ ಈಗ ದುಡ್ಡು ತೆಗೆದುಕೊಂಡು ಯಾರೋ ಒಬ್ಬರು ದುಡ್ಡು ತೆಗೆದುಕೊಂಡು ಓಟ್ ಹಾಕ್ತಾರೆ ಅಂತ ಅಂದ್ಕೊಳ್ಳೋಣ. ಅವ್ನು ನಿಮ್ಮ ಮತಗಟ್ಟೆ ಸಮೀಕ್ಷೆಗೆ ಹೋದಾಗ ಅವ್ನು ಹೇಳೋದೇ ಒಂದು ಬೇರೆ, ಅಲ್ಲಿ ಓಟ್ ಹಾಕೋದೇ ಒಂದು ಬೇರೆ. ಆತ ಇಲ್ಲ ದುಡ್ಡು ಬಂದಿದೆ ಅದಕ್ಕೆ ಓಟ್ ಹಾಕ್ತೀನಿ ಅಂತ ಯಾರೂ ನಿಮಗೆ ಬಹಿರಂಗವಾಗಿ ಬಂದು ಹೇಳಲ್ಲ. ಆ ಕಾರಣದಿಂದ ಬೈ ಎಲೆಕ್ಷನ್ಸ್ಗಳಲ್ಲಿ ನನಗನ್ಸುತ್ತೆ ಎಕ್ಸಿಟ್ ಪೋಲ್ಸ್ಗಳನ್ನು ಮಾಡಿದವರು ಕಡಿಮೆ, ಮಾಡುವ ರಿಸ್ಕ್ ತೆಗೆದುಕೊಳ್ಳೋರು ಕಡಿಮೆ. ಈಗ ನಮಗೂ ಕೂಡ ಅನೇಕರು ಕೇಳಿದರು, ಯಾಕೆ ನೀವು ಟ್ವಿಟ್ರಲ್ಲಿ ನೋಡಿ ಅನೇಕರು ಪ್ರಶ್ನೆ ಕೇಳ್ತಾರೆ, ಯಾಕೆ ಎಕ್ಸಿಟ್ ಪೋಲ್ಸ್ಗಳಲ್ಲಿ ನೀವು ಎಕ್ಸಿಟ್ ಪೋಲ್ಗಳನ್ನು ಮಾಡ್ತಾ ಇಲ್ಲ ಬೈ ಎಲೆಕ್ಷನ್ಸ್ನಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಫ್ಲೋ ಆಫ್ ಮನಿ ವಿಲ್ ಡಿಸೈಡ್ ದ ಔಟ್ಕಮ್. ಆದರೆ ಪಿ ಮಾರ್ಕ್ ಆ ಒಂದು ಸಾಹಸವನ್ನು ಮಾಡಿದೆ ಅಂತ ನನಗನ್ಸುತ್ತೆ. ಈಗ ಈ ರಿಸಲ್ಟ್ಸ್ಗಳು ಸರಿಯಾಗಿ ಬಂದರೆ ಪಿ ಮಾರ್ಕ್ನ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಾಗುತ್ತೆ. ಈ ರಿಸಲ್ಟ್ಗಳು ತಪ್ಪಾಗಿ ಬಂದರೂ ಪಿ ಮಾರ್ಕ್ನ ಚರ್ಚೆ, ಯಾರು ಪಿ ಮಾರ್ಕು ಯಾರ್ದಿದು. ಯಾಕಂದರೆ ಹಿಂದೆ ನಿಮ್ಗೆ ನೆನಪಿದ್ರೆ ಈ ಟುಡೇಸ್ ಚಾಣಕ್ಯ, ಆಕ್ಸಸ್ ಮೈ ಇಂಡಿಯಾ, AC ನೆಲ್ಸನ್ ಇವ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾಯಿತ್ತು ಅವರು ಸರ್ವೆಗಳನ್ನು ಕೊಟ್ಟಾಗ. ಈಗ ಪಿ ಮಾರ್ಕ್ ಆ ಒಂದು ಸಾಹಸವನ್ನು ಮಾಡಿದೆ. ನನಗನ್ಸುತ್ತೆ ಮೇಲ್ನೋಟಕ್ಕೆ ಅವರೇ ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಮೊಗಸಾಲೆಗಳಲ್ಲೇನು ಚರ್ಚೆ ಇದೆ ಆ ಚರ್ಚೆಯ ಔಟ್ಕಮ್ಮನ್ನೇ ಈ ಎಕ್ಸಿಟ್ ಪೋಲ್ ಕೊಡುವ ಪ್ರಯತ್ನವನ್ನು ಮಾಡಿದೆ. ಅಂದರೆ ನೀವು ಕಳೆದ 8-10 ದಿನಗಳಲ್ಲಿ ಏನು ಚರ್ಚೆ ಇದೆ ಅಂತಂದರೆ, ನಿಖಿಲ್ ಕುಮಾರಸ್ವಾಮಿ ಕೊನೆಯ 3-4 ದಿನಗಳಲ್ಲಿ ತಮ್ಮ ಒಂದು ಪರ್ಫಾರ್ಮೆನ್ಸನ್ನು ಚೆನ್ನಾಗಿ ಮಾಡಿಕೊಂಡು ಬಿಕಾಸ್ ಆಫ್ ದೇವೇಗೌಡರು ಒಂದು ರೀಸನ್, ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆ, ಆ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಗೆಲ್ಲಬಹುದು ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ. ಆದರೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ, ಯೋಗೀಶ್ವರ್ ಕೂಡ ಈಸ್ ಅ ಫಾರ್ಮಿಡಬಲ್ ಕ್ಯಾಂಡಿಡೇಟ್. ನಿಮಗೆ 80,000 ಓಟ್ಗಳು ಯೋಗೀಶ್ವರ್ BJPಯಲ್ಲಿದ್ದಾಗಲೇ ತೆಗೆದುಕೊಂಡಿದ್ರು. ಈಗ ನಿಮಗೆ ಮುಸ್ಲಿಂ ಮತಗಳ ಎಡಿಷನ್ ಆದಾಗ ಯೋಗೀಶ್ವರ್ ಓಟ್ ಎಷ್ಟು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಯೋಗೀಶ್ವರ್ ಇಸ್ ಆಲ್ವೇಸ್ ಅ ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಇನ್ ಚನ್ನಪಟ್ಟಣ. ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ಬೈ ಎಲೆಕ್ಷನ್ಸ್ನಲ್ಲಿ ಜಾಸ್ತಿ ಆಗತ್ತೆ, ಯಾಕಂದರೆ ಒಂದು ಕಾನ್ಸಂಟ್ರೇಟೆಡ್ ಫೈಟ್ ಆ್ಯಂಡ್ ಎಫರ್ಟ್ ಕೂಡ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿಗಿರ್ತಕ್ಕಂಥದ್ದೇನು, ಒಕ್ಕಲಿಗರ ಕನ್ಸಾಲ್ಟೇಷನ್ ದೇವೇಗೌಡರು ಬಂದ ನಂತರ
ಏನು 60-65% ಒಕ್ಕಲಿಗರು JDS ಜೊತೆ ನಿಂತ್ಕೊಳ್ಬೋದು ಅಂತಿತ್ತು, ಅದು 80ರವರೆಗೆ ಹೋಗಿದೆ ಅನ್ನುವ ಒಂದು ಕ್ಲೇಮನ್ನು JDS ಮಾಡ್ತಾ ಇದೆ. ನಾನೀಗ ಅದಕ್ಕೆ ಬೈ ಎಲೆಕ್ಷನ್ಸ್ನಲ್ಲಿ ಹಿಂಗೆ ಆಗುತ್ತೆ ಇದಮಿತ್ತಮ್ ಅಂತಕ್ಕಂಥದ್ದು ಹೇಳುವ ಸಾಹಸವನ್ನು ಮಾಡಲ್ಲ. ಆದರೆ ಪಿ ಮಾರ್ಕ್ ಆ ಸಾಹಸವನ್ನು ಮಾಡಿದೆ. ಬಟ್ ಪೊಲಿಟಿಕಲ್ ಸರ್ಕಲ್ಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದರೂ ಆಶ್ಚರ್ಯ ಇಲ್ಲ. ಮೊದಲೇನಿತ್ತು, CP ಯೋಗೇಶ್ವರೇ ಗೆಲ್ತಾರೆ ಅನ್ನೋದು, ಅಂದರೆ ಒಂದು ಫಾರ್ಗೋನ್ ಕನ್ಕ್ಲೂಷನ್ ರೀತಿಯಲ್ಲಿ ಹೇಳಲಾಗ್ತಾ ಇತ್ತು, ನಿಖಿಲ್ಗೆ ಆಗಲ್ಲ, ನಿಖಿಲ್ 3ನೇ ಬಾರಿ ಸೋಲ್ತಾರೆ ಅಂತಕ್ಕಂಥದ್ದು. ಬಟ್ ದೇವೇಗೌಡರು ಅಲ್ಲಿ ಬಂದು 6 ದಿನ 22 ಸಭೆಗಳು. ಜೊತೆಗೆ ಪ್ರಶಾಂತ್, ಎಲೆಕ್ಷನ್ ಆದ ಮರುದಿನವೇ CP ಯೋಗೇಶ್ವರ್ ಅವರ ಮಾತು ಪ್ರೆಸ್ ಮೀಟ್ ಕರೆದು, ಈಗ ಅದು ನಾನಾ ರೀತಿಯ ಥೇರೀಸ್ಗಳಿವೆ. ಅದರಲ್ಲಿ ಬೆಟ್ಟಿಂಗ್ ಥೇರಿಯು ಕೂಡ ಹೇಳ್ತಾರೆ. ಆ ಕಾರಣದಿಂದ ಯೋಗೇಶ್ವರ್ ಆ ರೀತಿ ಮಾತಾಡಿದರು. ನಾನು ಅದನ್ನು ಒಪ್ಪಲ್ಲ, ಆದರೆ ಆ ರೀತಿಯ ಥೇರಿಗಳು ಕೂಡ ಇವೆ. ಬಟ್ ನಿಖಿಲ್ ಹ್ಯಾಸ್ ಎ ಚಾನ್ಸ್ ಅಂತಕ್ಕಂಥದ್ದು ಕೊನೆಯ 3-4 ದಿನ ಮಾತ್ರ ಸಾಧ್ಯ ಆಗಿತ್ತು. ಮತ್ತೊಂದು ಪ್ರಶಾಂತ್, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಜೊತೆಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ. ಸೊ ಇವ್ರು ಯಾರು ವೋಟ್ ಹಾಕಿರ್ತಾರೆ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ಒಂದು ಕಡೆ ದೇವೇಗೌಡರು. ಕೆಲವ್ರು ಹೇಳ್ತಾರೆ ಇಲ್ಲ, ನಿಖಿಲ್ಗೂ ಕೂಡ ಅನುಕಂಪ ಇತ್ತು, 2 ಬಾರಿ ಸೋತಿದ್ದಾರೆ, ಯಾಕೆ ದೇವೇಗೌಡರ ಮೊಮ್ಮಗನನ್ನು ಬಿಟ್ಕೊಡೋದು ಅಂತಕ್ಕಂಥ. ನನಗನ್ಸುತ್ತೆ ಕ್ಲೋಸ್ ಫೈಟ್ 5,000 to 6,000 ಅಂತರದಲ್ಲಿ ಚನ್ನಪಟ್ಟಣದ ಫಲಿತಾಂಶ ನಿರ್ಧಾರ ಆಗ್ಬೋದು ಅನ್ಸುತ್ತೆ. ಇನ್ನು ಶಿಗ್ಗಾಂವ್ ಕಡೆ ಹೋದರೆ, ಶಿಗ್ಗಾಂವ್ ಎಕ್ಸ್ಪೆಕ್ಟೆಡ್ ಆಗಿತ್ತು ಅನ್ಸುತ್ತೆ ಪ್ರಶಾಂತ್. ಅಲ್ಲೂ ಇದೇ ಕಥೆ. ಅಲ್ಲಿ ಮೊದಲು ಭರತ್ ಬೊಮ್ಮಾಯಿ ಫಾರ್ಗಾನ್ ಕನ್ಕ್ಲೂಷನ್, BJPಯವರು ಬೊಮ್ಮಾಯಿ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಕಾಂಗ್ರೆಸ್ ಜೊತೆ ಮಾಡ್ಕೊಂಡ್ಬಿಟ್ರು, ಯಾಸಿರ್ ಖಾನ್ ಪಠಾಣ್ ಕ್ಯಾಂಡಿಡೇಟ್. ಆದರೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹೋಗಿ ಕುಳಿತುಕೊಂಡು ಚುನಾವಣೆ ನಡೆಸಿದ ಪರಿ ಇತ್ತಲ್ಲ. ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್ರು, ಸಿದ್ದರಾಮಯ್ಯನವ್ರು ಹೋಗಿ ಕುಳಿತುಕೊಂಡ್ರು. ಮುಸ್ಲಿಂ ಮತಗಳ ಕನ್ಸಾಲ್ಟೇಷನ್ ಆಗ್ತಾಯಿವೆ. SC ಮತಗಳು ಮತ್ತು ಕುರುಬ ಮತಗಳು BJP ಜೊತೆಗೆ ಹೋಗಲಿಕ್ಕಿಲ್ಲ ಬೊಮ್ಮಾಯಿಯವ್ರ ಜೊತೆ ಅಂತಕ್ಕಂಥದ್ದು. ನಾನು ಶಿಗ್ಗಾಂವ್ಗೆ ಹೋಗಿದ್ದೆ ಬೈ ಎಲೆಕ್ಷನ್ನ ಸಂದರ್ಭದಲ್ಲಿ. ಅಲ್ಲೂ ಕೂಡ ನಿಮಗೆ ನೋಡಿ, ಇಡೀ ಶಿಗ್ಗಾಂವ್ನ ಫಲಿತಾಂಶವನ್ನು ಕಳೆದ 30 ವರ್ಷಗಳಲ್ಲಿ ನೋಡಿ, ಬಾರಿಂಗ್ 2023 36,000 ಮತಗಳ ಅಂತರದಿಂದ ಬೊಮ್ಮಾಯಿಯವ್ರು ಗೆದ್ದಿದ್ದು ಬಿಟ್ಟರೆ ಉಳಿದೆಲ್ಲವೂ ಕೂಡ 8,000 to 12,000 ಒಳಗಡೆ ಅಂತರ ಇತ್ತು. ಸೊ ಈ ಚುನಾವಣೆಯಲ್ಲೂ ಕೂಡ ನನಗನ್ಸುತ್ತೆ 5,000 to 10,000. ಯಾಸಿರ್ ಖಾನ್ ಪಠಾಣ್ ಒಂದು ಪ್ರಯತ್ನವನ್ನು ಮಾಡಿದರು. ಪಿ ಮಾರ್ಕ್ ಹೇಳ್ತಾ ಇದೆ ಅಡ್ವಾಂಟೇಜ್ ಭರತ್ ಬೊಮ್ಮಾಯಿ ಇದೆ ಅಂತಕ್ಕಂಥ. ಇದು ಕೂಡ ಈಗ ನಾವು ಹೆಂಗೆ ನಿಖಿಲ್ ಬಗ್ಗೆ ಹೇಳಿದ್ವು, ಇದು ಕೂಡ ಪಾಲಿಟಿಕ್ಸ್ನಲ್ಲಿ ಸಾರ್ವತ್ರಿಕವಾಗಿ ಆಗ್ತಾ ಇರ್ತಕ್ಕಂಥ ಚರ್ಚೆ ಏನು ಅಂದರೆ, ಬೊಮ್ಮಾಯಿ ಇಸ್ ಎ ಮೆವರಿಕ್ ಪಾಲಿಟಿಷಿಯನ್. ಅವ್ರಿಗೊಂದು ಶಿಗ್ಗಾಂವ್ ಕ್ಷೇತ್ರದ ಮೇಲೆ ಒಂದು ಬೇರೆ ಹಿಡಿತಾ ಇದೆ. ಅದು ಹೊರಗಿನವ್ರು ಹೋಗಿ ಕಾಂಗ್ರೆಸ್ನವ್ರು ಆ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು. ಆ ಕಾರಣದಿಂದ ಭರತ್ ಬೊಮ್ಮಾಯಿಗೊಂದು ಅಡ್ವಾಂಟೇಜ್ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಪಿ ಮಾರ್ಕ್ ಕೂಡ ಅದನ್ನೇ ಹೇಳ್ತಾ ಇದೆ. ಅಂದರೆ ಗೊತ್ತಿಲ್ಲ ನನಗೆ, ಈಗ ಎಕ್ಸಿಟ್ ಪೋಲ್ಸ್ಗಳು ಎಷ್ಟು ಸ್ಯಾಂಪಲ್ ತೆಗೆದುಕೊಂಡ್ರು, ಎಷ್ಟು ದಿನ ಅಲ್ಲಿ ಬೀಡುಬಿಟ್ಟಿದ್ರು, ಎಷ್ಟು ಓಡಾಡಿದ್ರು. ಯಾಕಂದರೆ ನಿಮಗೆ ಬೈ ಎಲೆಕ್ಷನ್ಸ್ನಲ್ಲಿ ಸಿನಾರಿಯೋ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಕೊನೆಯ 2-3 ದಿನಗಳದ್ದೇ ಆಟ ಇರೋದು ಬೈ ಎಲೆಕ್ಷನ್. ಸರ್ಕಾರದ ಪರವಾಗಿ ಒಂಚೂರು ಜಾಸ್ತಿ ವೇಟೇಜ್ ಇರುತ್ತೆ ಅಂತ ಅನ್ಸುತ್ತೆ. ನೀವು ಒಂದೊಂದು ಹಳ್ಳಿಗೆ ಒಬ್ಬೊಬ್ಬ ಶಾಸಕ ಕೂತ್ಕೊಂಡಿರ್ತಾರೆ, ಒಂದೊಂದು ಹೋಬಳಿಗೆ ಒಬ್ಬೊಬ್ಬ ಮಂತ್ರಿ ಕೂತ್ಕೊಂಡಾಗ ಸಹಜವಾಗಿ ಸರ್ಕಾರದ ಮಷಿನರಿ ಕೆಲಸ ಮಾಡುತ್ತೆ. ನಿಮ್ಮ ಜನರಲ್ ಇಲೆಕ್ಷನ್ಸ್ನಲ್ಲಿ ನೀತಿ ಸಂಹಿತೆ ಇದ್ದಂಗೆ ಬೈ ಎಲೆಕ್ಷನಲ್ಲಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ನೀತಿ ಸಂಹಿತೆ ಇರುತ್ತೆ, ಫ್ಲೋ ಆಫ್ ಮನಿ ಇರುತ್ತೆ. ಬಟ್ ಪಿ ಮಾರ್ಕ್ ಹೇಳ್ತಾ ಇದೆ ಅಡ್ವಾಂಟೇಜ್ ಭರತ್ ಬೊಮ್ಮಾಯಿ ಇದೆ ಅಂತ. ಇನ್ನು ಸಂಡೂರ್ಗೆ ಹೋದರೆ ನೋಡಿ, ಅಗೇನ್ ಪೊಲಿಟಿಕಲ್ ಸರ್ಕಲ್ಗಳಲ್ಲಿ ಏನು ಚರ್ಚೆ ಇದೆ, ಸಂಡೂರ್ ಇಸ್ ಅ ಈಸಿ ವಿನ್ ಫಾರ್ ತುಕಾರಾಮ್ ಅವರ ಪತ್ನಿ ಅಂತಕ್ಕಂಥದ್ದು. ಯಾಕಂದರೆ ತುಕಾರಾಮ್ ಇಮೇಜ್ ಚೆನ್ನಾಗಿದೆ, ಸಂತೋಷ್ ಲಾಡ್ ಒಂದು ಆ್ಯಡೆಡ್ ಬೋನಸ್ ಇಮೇಜನ್ನು ತುಕಾರಾಮ್ ಜೊತೆಗೆ ತರ್ತಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಬಂದಿರೋದ್ರಿಂದ ಅದರ ಲಾಭವೂ ಆಗಿದೆ, ಅದರ ನಷ್ಟವೂ ಆಗಿದೆ. BJPಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಒಟ್ಟಿಗೆ ಕೆಲಸ ಮಾಡಲಿಲ್ಲ. ಲಿಂಗಾಯತರ 35,000 ಮತಗಳು ಕನ್ಸಾಲ್ಡೇಟ್ ಆಗ್ತಾವ, ಅಲ್ಲಿ ಹೋಗಿ ವಿಜೇಂದ್ರ ಕುಳಿತುಕೊಂಡಿದ್ರು. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದುಡ್ಡಿನ ಬಳ್ಳಾರಿ ಜಿಲ್ಲೆ ಅಂದರೆ ಅಲ್ಲಿ ಎಲೆಕ್ಷನ್ ಆಗಿದ್ದು ಅನ್ನಪೂರ್ಣ ತುಕಾರಾಮ್ ವರ್ಸಸ್ ಬಂಗಾರು ಹನುಮಂತು ಅಲ್ಲ, ಅಲ್ಲಿ ಜನಾರ್ದನ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅನ್ನುವಂತಹ ಫೈಟ್ ಆಗಿತ್ತಲ್ಲಿ. ಬಟ್ ಜನಾರ್ದನ್ ರೆಡ್ಡಿ 2004, 8 ಮತ್ತು 9 ಲೋಕಸಭಾ ಚುನಾವಣೆಯಲ್ಲಿ ಏನು ಪ್ರಭಾವ ಹೊಂದಿದ್ರು, ಆ ಪ್ರಭಾವ ಇವತ್ತು ಜನಾರ್ದನ್ ರೆಡ್ಡಿ ಜೊತೆಗಿಲ್ಲ. ಹಾಗಾಗಿ ಜನಾರ್ದನ್ ರೆಡ್ಡಿ, ಈಗ ನೋಡಿ, ಜನಾರ್ದನ್ ರೆಡ್ಡಿ ಲೋಕಸಭೆಯಲ್ಲಿ BJPಯಲ್ಲೇ ಇದ್ರಲ್ವಾ. ಬಳ್ಳಾರಿ ಸೀಟನ್ನು ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ, ಕೊಪ್ಪಳ ಯಾಕೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ, ರಾಯಚೂರು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಕಾಲದಲ್ಲಿ ರಾಯಚೂರಲ್ಲಿ ಶ್ರೀರಾಮುಲು ಅವರ ಮಾವ ಅನ್ಸುತ್ತೆ ಫಕೀರಪ್ಪ, ಸಣ್ಣ ಫಕೀರಪ್ಪನ ಗೆಲ್ಲಿಸ್ತಾ ಇದ್ರು. ಜಯಶಾಂತ ಬಳ್ಳಾರಿಯಲ್ಲಿ ಗೆಲ್ತಾಯಿದ್ರು. ಈ ಬಾರಿ ಯಾಕೆ ಸಾಧ್ಯ ಆಗಲಿಲ್ಲ?
ಈ ಪ್ರಶ್ನೆಗಳು ನಿಶ್ಚಿತವಾಗಿ ಇವತ್ತು ಜನಾರ್ದನ್ ರೆಡ್ಡಿ ನನಗನ್ಸುತ್ತೆ ಒಂದು ಅವ್ರ ಅಸೆಟ್ಟು ಹೌದು ಲಯಬಿಲಿಟಿನೂ ಹೌದು. ಪ್ರಶಾಂತ್, ಒಂದು ವೇಳೆ ಈ ಸಮೀಕ್ಷೆ ಉಲ್ಟಾ ಆದರೆ ಮತ್ತೆ ಜನಾರ್ದನ್ ರೆಡ್ಡಿಗೆ ಪಕ್ಷದಲ್ಲಿ ಆ ಒಂದು ಇಮೇಜ್ ಮರುಕಳಿಸುತ್ತಾ? ಅಲ್ಲ, ಒಂದು ವೇಳೆ ಸಂಡೂರನ್ನು ಗೆದ್ದುಕೊಂಡ್ರೆ ನ್ಯಾಚುರಲ್, ಸಂಡೂರು ಬಿ ಜೆ ಪಿ ಏನಾದರೂ ಗೆದ್ದುಕೊಂಡ್ರೆ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಬಿ ಜೆ ಪಿ. ಬಟ್ ಸಂಡೂರಿನ ಡೆಮೋಗ್ರಫಿ, ಸಂಡೂರಿನಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಕಾರಣದಿಂದ ಅಲ್ಲಿ ಕಾಂಗ್ರೆಸ್ ಸತತವಾಗಿ ಗೆಲ್ತಾ ಬರ್ತಾ ಇದೆ. ಬಿ ಜೆ ಪಿ ತನ್ನ ಉಚ್ಚಾಯದ ದಿನಗಳಲ್ಲಿ, ಬಳ್ಳಾರಿಯ ಉಚ್ಚಾಯದ ದಿನಗಳಲ್ಲೂ ಸಂಡೂರು ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಬಿ ಜೆ ಪಿ ತನ್ನೆಲ್ಲ ಶಕ್ತಿಯನ್ನು ಹಾಕಿದೆ. ಅದರಲ್ಲಿ ನಾನು ಹೋದಾಗ ವೀಣಾ ಅವರೇ 10ರಲ್ಲಿ 6 ಜನ ತುಕಾರಾಮ್ ಅಂತ ಇದ್ರು. 10ರಲ್ಲಿ 6 ಜನ ತುಕಾರಾಮ್ ಅಂತ ಇದ್ರು. 2 ಬದಲಾವಣೆ ಬೇಕು ಅಂತಿದ್ರು, 2 ಇಲ್ಲ ಬಿ ಜೆ ಪಿ ಬೇಕು ಅಂತಿದ್ರು. ವೆರಿ ಪ್ಲೇನ್ ಆ್ಯಂಡ್ ಸಿಂಪಲ್. ನಾನು ತುಂಬ ಏನಂದರೆ ಹಳ್ಳಿ ಓಡಾಡಿದ್ದೀನಿ ಅಂತಿಲ್ಲ. ಒಂದಿನ ಹೋದಾಗ ನೀವು ಎಷ್ಟು ಓಡಾಡ್ಬೋದು ಅಷ್ಟು ಓಡಾಡಿದಾಗ 10ರಲ್ಲಿ 6 ಜನ ತುಕಾರಾಮ್ ಸಂತೋಷ್ ಲಾಡ್ ಬಿಟ್ಟು ಇಲ್ಲಿ ಯಾರು ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ? ತುಕಾರಾಮ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಕ್ಸೆಸಿಬಲ್ ಇದ್ದಾರೆ. ಒಂದು ತುಕಾರಾಮ್ರಿಗೆ ಒಂದು ಸಾಫ್ಟ್ ಇಮೇಜ್ ಇದೆ, ದ್ಯಾಟ್ ಮೇ ಹೆಲ್ಪ್ ಹಿಮ್. ಆದರೆ ಅಲ್ಲಿ ತುಕಾರಾಮ್ ಎಷ್ಟು ವರ್ಷ ಅಂತ ತುಕಾರಾಮು, ಸಂತೋಷ್ ಲಾಡ್ 2004ರಲ್ಲಿ ಗೆದ್ರು, 8ರಿಂದ ತುಕಾರಾಮೇ ಇದ್ದಾರೆ. ಈಗ ಅವ್ರ ಪತ್ನಿನೂ ಎಷ್ಟು ಬದಲಾವಣೆ ಬಯಸಿದಾರೋ ಆ ಗೊತ್ತಿಲ್ಲ. ಬದಲಾವಣೆಯ ಕೂಗು ಕೂಡ ಯುವಕರಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಆದರೆ ಅದು ವೋಟಾಗಿ ಟ್ರಾನ್ಸ್ಲೇಟ್ ಆಗತ್ತಾ, ಅಥವಾ ನಿಮಗೆ ಅಂತರ ಇರ್ತಿತ್ತು ಆ ಅಂತರ ಮಾತ್ರ ಗ್ಯಾಪ್ ಕಡಿಮೆ ಮಾಡುತ್ತಾ? ವಿ ಡೋಂಟ್. ಬಟ್ ಇವು ನೋಡಿ, ಈಗ ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ನಂಬರ್ಸ್ಗಳು ಹೇಗಿವೆ ಅಂತಂದರೆ, ನಾವು ಕೂಡ ಅದೇ ಧಾಟಿಯಲ್ಲಿ ಪೊಲಿಟಿಕಲ್ ವಲಯಗಳಿಂದ ಚರ್ಚೆಯನ್ನು ಕೇಳ್ತಾ ಇದ್ವಿ. ಕರೆಕ್ಟ್. ಅದೇ ಆಧಾರದ ಮೇಲೆ ಪಿ ಮಾರ್ಕ್ ಸಮೀಕ್ಷೆ ಕೊಟ್ಟಿದ್ದೀವಿ. ಈಗ ಎಕ್ಸಿಟ್ ಪೋಲ್ಸ್ಗಳಲ್ಲಿ ಇಂಪಾರ್ಟೆಂಟ್ ಏನು, ನೀವು ಸ್ಯಾಂಪಲ್ ಎಷ್ಟು ನಂಗೆ ಅನ್ಸುತ್ತೆ ನೀವು ಬೈ ಎಲೆಕ್ಷನ್ಸ್ನಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 5,000 ಸಾವಿರ ಸ್ಯಾಂಪಲ್ಸ್ ತೆಗೆದುಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿರುತ್ತಾ ಬೈ ಎಲೆಕ್ಷನ್ಸ್ನಲ್ಲಿ? ಎಸ್ ಪ್ರಶಾಂತ್, ಈ ಸಮೀಕ್ಷೆಗಳು ಹೇಳ್ತಾ ಇರುವಂತಹ ಫಲಿತಾಂಶ ಒಂದು ವೇಳೆ ನಿಜ ಆಗಿದ್ದೆ ಆದರೆ ಇದು ರಾಜ್ಯ ರಾಜಕಾರಣದ ಮೇಲೆ 60-70 ಕೋಟಿ ಹಣ ಖರ್ಚಾಗಿದೆ ವೀಣಾ ಬೈ ಎಲೆಕ್ಷನ್ಸ್ನಲ್ಲಿ. ಹೌ ಯು ಆರ್ ಗೋಯಿಂಗ್ ಟು ಗೇಜ್ ದ ಮೂಡ್ ಆಫ್ ದ ಪೀಪಲ್? ವೆರಿ ಡಿಫಿಕಲ್ಟ್. ನೋಡೋಣ ಏನಾಗುತ್ತೆ ಅಂತ. ಫಲಿತಾಂಶ ನಾಳೆ ಒಂದಿನ 23ನೇ ತಾರೀಕು 11-11:30 ಅಷ್ಟೊತ್ತಿಗೆ ಎಲ್ಲ ರಿಸಲ್ಟ್ಗಳು ಬರುತ್ತೆ. ಸೊ ಹಲವು ಲೆಕ್ಕಾಚಾರಗಳನ್ನು ಈ ಸಮೀಕ್ಷೆ ಬಿಚ್ಚಿಡ್ತಾ ಇದೆ, ತೆರೆದಿಡ್ತಾ ಇದೆ. ಸೊ ಈ ಸಮೀಕ್ಷೆ ಹೇಳ್ತಾ ಇರುವಂತಹ ಫಲಿತಾಂಶ ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣದ ಮೇಲೆ ಏನು ಪ್ರಭಾವ ಬೀರುತ್ತೆ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.